ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಏಜೆ, ಅಮ್ಮ ನಿನಗೆ ಕೆಲವು ಜವಾಬ್ದಾರಿಗಳನ್ನ ವಹಿಸಿದಾರಂತೆ. ನಿಜ? ಹೌದು ನಿಜ. ನಿನಗೆ ಏನು ಗೊತ್ತಿದೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಅದನ್ನೆಲ್ಲ ವಹಿಸ್ಕೊಂಡಿದ್ಯಾ? ಏನ್ ಗೊತ್ತಿದೆಯೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಅಜ್ಜಿ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದನ್ನ ಉಳಿಸ್ಕೋಬೇಕಂತಾನೆ ನಾ ಇದನ್ನ ವಹಿಸ್ಕೊಂಡೆ. ನಂಬಿಕೆ ಅನ್ನೋದನ್ನ ಬರೀ ಮಾತಲ್ಲಿ ಉಳಿಸ್ಕೊಳ್ಳೋದಲ್ಲ, ಕೆಲಸದಲ್ಲೂ ತೋರಿಸ್ಬೇಕು. ಮಾಡ್ತಿದ್ದೀನಲ್ಲ. ರೇಷನ್ಗೆ ಚೆಕ್ ಹೋಯ್ತು, ಕರೆಂಟ್ ಬಿಲ್ ಕಟ್ ಆಯ್ತು, ಗಾರ್ಡನ್ ಮೇಂಟೆನೆನ್ಸ್ ಆಗಿದೆ, ಪ್ಲಂಬಿಂಗ್ ವರ್ಕು ಕ್ಲಿಯರ್ ಆಗಿದೆ. ಎಲ್ರಿಗೂ ಕೊಡ್ಬೇಕಾದ ಸಂಬಳ ಕೊಟ್ಟಾಗಿದ್ಯಾ? ಹಾ, ಕೊಟ್ಟಾಗಿದೆ. ಮತ್ತೆ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರಲ್ಲ? ಇಲ್ಲ ಏಜೆ, ನಾನು ಆಲ್ರೆಡಿ ಕ್ಲಿಯರ್ ಮಾಡಿದ್ದೀನಿ. ಇಲ್ಲ ಸರ್, ನನ್ನ ಅಕೌಂಟಿಗೆ ₹1 ಕ್ರೆಡಿಟ್ ಆಗಿಲ್ಲ. ಬೇಕಾದ್ರೆ ಅಕೌಂಟ್ ಚೆಕ್ ಮಾಡಿ, 0 ಬ್ಯಾಲೆನ್ಸ್ ಇದೆ ಸರ್. ಮರ್ತ ಹೋಗಿದ್ರೆ ಮರ್ತ ಹೋಗಿದ್ದೀನಿ ಅಂತ ಹೇಳಿ. ಈ ತರ ಸುಳ್ಳೆಲ್ಲ ಹೇಳಿ ಎಲ್ರ ಮುಂದೆ ಅವಮಾನ ಮಾಡಬೇಡಿ. ನಾನು ಆಲ್ರೆಡಿ ನಮಗೋಸ್ಕರ ಕಷ್ಟಪಟ್ಟು ದುಡಿಯೋರ್ಗೆ ಸಂಬಳ ಹಾಕ್ತೆ ಅವ್ರ ಅಕೌಂಟ್ ಅಲ್ಲಿ 0 ಬ್ಯಾಲೆನ್ಸ್ ಇದೆ ಅಂದ್ರೆ ಏನರ್ಥ? ಅವ್ರು ಕಷ್ಟಪಟ್ಟು ದುಡಿದಿರೋ ದುಡ್ಡನ್ನ ಅವ್ರ ಕೈ ಚಾಚಿ ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ಕೇಳಕ್ ಮುಂಚೆ ಹಾಕೋದು ಜವಾಬ್ದಾರಿ. ನಿಮಗಿಷ್ಟ ಬಂದ ಹಾಕೋದನ್ನ ಜವಾಬ್ದಾರಿ ಅಂತಾರ. ಇದ್ರಲ್ಲಿ ನನ್ ತಪ್ಪೇನು ಇಲ್ಲ ಏಜೆ, ಎಲ್ಲ ಲೀಲಾ. ಐ ಡೋಂಟ್ ವಾಂಟ್ ಟು ಲಿಸನ್ ಎನಿ ರೀಸನ್ಸ್ ದುರ್ಗಾ. ನೋ ನೋ ನೋಡಿ, ಇದು ಒಂದು ಕುಟುಂಬ ಇದ್ದಂಗೆ. ಇಲ್ಲಿ ಯಾರು ತೊಂದರೆ ಆದ್ರೂ ನಾನು ಸಹಿಸಲ್ಲ. ಇಷ್ಟು ದಿನ ಆಗದೆ ಇರೋ ಸಮಸ್ಯೆ ಈಗ ಆಗ್ತಾ ಇದೆ ಅಂದ್ರೆ ಅದಕ್ಕೆ ನೇರವಾಗಿ ನೀನೇ ಹೊಣೆ. ಈಗಲೂ ಯಾವ ಸಮಸ್ಯೆನೂ ಆಗಿಲ್ಲ. ಸಂಬಳ ಆಗಿದೆ, ಆದ್ರೆ ಇವ್ರ ಅಕೌಂಟ್ ಹೋಗಿಲ್ಲ. ಯಾರ ಅಕೌಂಟ್ ಹೋಗ್ಬೇಕೋ ಅವ್ರ ಅಕೌಂಟ್ ಹೋಗಿದೆ. ಏನ್ ನಿನ್ ಮಾತಿನ ಅರ್ಥ? ಕಷ್ಟಪಟ್ಟು ದುಡಿಯೋನ್ ಅಕೌಂಟ್ ಬಿಟ್ಟು ಬೇರೆಯವ್ರ ಅಕೌಂಟ್ ಹೋಗಿದ್ಯಾ? ಅಂದ್ರೆ ಇವ್ರನ್ನೇ ನಂಬ್ಕೊಂಡಿರೋ ಅವ್ರ ಹೆಂಡತಿ ಅಕೌಂಟ್ ಹೋಗಿದೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.